ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಟ್ಟನ್ನವರ್ ಅಂದರೆ ಮಟ್ಟನ್ನ ನನಗೆ ಸೌಜನ್ಯ ಹೋರಾಟದಲ್ಲಿ ವಿಡಿಯೋ ಮಾಡೋದಕ್ಕೆ ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋಕ್ಕೆ ವಿಶೇಷವಾಗಿರ್ತಕ್ಕಂಥ ಅತಿಥಿಯನ್ನು ನಾನು ಸ್ವಾಗತವನ್ನು ಮಾಡ್ಕೊಳ್ತೀನಿ. ಅನಿತಾ ಕಾಸರಗೋಡು ಮೇಡಮ್, ವೆಲ್ಕಮ್ ಟು ದ ಚಕ್ರವರ್ತಿ ಶೋ. ಅನಿತಾ ಮೇಡಮ್, ಕೇರಳ ಆಂಟಿ. ಓಕೆ, ವಿಟಮಿನ್ ಎಮ್ ಏನಪ್ಪ ಅಂದ್ರೆ ನೀವು ಬಿಸಿಲಾಗ ಮಾಜಾ ಐಸ್ ಕ್ರೀಮ್ ಆಮೇಲೆ ಬಿಸ್ಲರಿ ಬಾಟಲ್ ನೀರು ಕುಡಿತಿರ್ಬೇಕು. ನಾವು ಏನಪ್ಪ ಅಂದ್ರೆ ಇಂಥ ಬಿಸಿಲಾಗನು ಕರಿ ಚಾ ಮಾಡ್ಕೊಂಡು ಕುಡಿತೇವೆ. ಆಮೇಲೆ ನೀನು ಸಣ್ಣ ಇರ್ತಾಗ ಸೋನ್ ಪಾಪಡಿ ಅದು ತಿಂದು ಬೆಳೆದಿರ್ಬೇಕು, ನಾವು ಸಣ್ಣ ಇರ್ತಾಗ ಬೊಂಬೆ ಮಿಠಾಯಿ ತಿಂದು ಬೆಳೆದೆವು. ಆಮೇಲೆ ನೀನು ಪಿಜ್ಜಾ ಬರ್ಗರ್ ಅದು ಆರ್ಡರ್ ಮಾಡ್ಕೊಂಡು ತಿಂತಿರ್ಬೇಕು, ನಾವು ಪಕ್ಕಾ ಕಟ್ರು ರೊಟ್ಟಿ ತಿಂತೀವಿ. ನೀ ಬೆಳಿಗ್ಗೆ ಎದ್ದು ಕೂಡಲೇ ಇಡ್ಲಿ ದೋಸೆ ಮಾಡ್ಕೊಂಡು ತಿಂದ್ರೆ ನಾವು ರಾತ್ರಿ ತಂಗಳ ಅನ್ನಕ್ಕೆ ಬೆಳ್ಳುಳ್ಳಿ ಖಾರ ಮತ್ತು ಮೊಸರು ಹಾಕಿ ತಿಂತೀವಿ. ಅರ್ಥ ಆಯ್ತಲ್ಲ? ಪಕ್ಕಾ ಉತ್ತರ ಕರ್ನಾಟಕದವ್ರು ಇದೀವಿ ನಾವು. ಅರ್ಥ ಆಯ್ತಲ್ಲ? ಸೊ ಈ ಅನಿತಾ ಮೇಡಮ್ ಅವರು ಏನು ಮಾಡ್ಯಾರಂದ್ರೆ, ನಾನು ಸೌಜನ್ಯನ ಪರವಾಗಿ ವಿಡಿಯೋ ಮಾಡ್ತೀನಲ್ಲ, ಒಂದು 2-3 ವಿಡಿಯೋ ನಾನು ಅನಿತಾ ಮೇಡಮ್ ಅವ್ರಿಗೆ ಬುದ್ಧಿ ಮಾತು ಹೇಳೋದಕ್ಕೆ ಒಂದು 2-3 ವಿಡಿಯೋ ಮಾಡಿದ್ದೆ. ಆದ್ರೆ ಅನಿತಾ ಮೇಡಮ್ ಅವರು ಅವ್ರ ಬಗ್ಗೆ ವಿಡಿಯೋ ಮಾಡಿದಾಗ ಅಲ್ಲಿ ಕಮೆಂಟ್ ಮಾಡಲಿಲ್ಲ. ನಾನು ಸುಮಂತನ ಬಗ್ಗೆ ಕೆಲವೊಂದಿಷ್ಟು ಸಮಯದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಒಂದು ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಆ ವಿಡಿಯೋಕ್ಕೆ ಅವ್ರು ಏನು ಕಮೆಂಟ್ ಹಾಕ್ಯಾರಪ್ಪ ಅಂದ್ರೆ, ಇವನನ್ನ ಮಟ್ಟನ್ನ ದುಡ್ಡು ಕೊಟ್ಟು ಕರೆಸಿ ವಿಡಿಯೋ ಮಾಡೋದಕ್ಕೆ ಹಚ್ಚಿದಾನ. ದುಡ್ಡು ಕೊಟ್ಟು ಮಟ್ಟನನ್ನು ಸಾಹೇಬರು ಚಕ್ರವರ್ತಿಗೆ ದುಡ್ಡು ಕೊಟ್ಟ ವಿಡಿಯೋ ಮಾಡೋದಕ್ಕೆ ಹಚ್ತಾ ಇದ್ದಾನ, ಸೌಜನ್ಯನ ಹೋರಾಟಕ್ಕೆ ಕರ್ಕೊಂಡು ಬಂದಿದ್ದಾನ, ಇವನಿಗೆ ದುಡ್ಡು ಕೊಟ್ಟಿದ್ದಾನ, ಮಟ್ಟನವರು ನನಗೆ ದುಡ್ಡು ಕೊಟ್ಟಿದ್ದಾರೆ ತಂದ ಕಮೆಂಟ್ ಮಾಡಿಬಿಟ್ಟಾಡ್ರಿ ಅನಿತಾ ಮೇಡಮ್ ಅವರು. ಇದೇನು ವಿಟಮಿನ್ ಎಮ್ ಐತೋ ಏನು ವಿಟಮಿನ್ XXX ರಮ್ ಐತೋ? ಒಂದು ವಿಟಮಿನ್ ಎಮ್ ಏನು ವಿಟಮಿನ್ XXX ರಮ್ಮ? ಜರರೇ ಬುದ್ಧಿ ಗೀತಿ ಎಲ್ಲಿಟ್ಟಿದ್ಯಾವ ನೀನು? ಸ್ವಲ್ಪ ಆದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ಇದು ವಿಟಮಿನ್ ಎಮ್ ಅಲ್ಲ, ಇದು ವಿಟಮಿನ್ XXX ರಮ್ ಅದ. ಇದು XXX ರಮ್ ಕುಡಿದು ಮಾತಾಡ್ತದೆ ಇದು. ನನಗೆ ಮಟನ್ ನನ್ನವ್ರು ಯವ್ವ ಅಲ್ಲಿ ಮುಂಬೈಗೆ ಹೊಂಟಿದ್ದ, ಅಲ್ಲಿ ಹೋಗು ಬಾಂದ್ರಾ ದಾದರ, ನೀ ಎಲ್ಲಿ ಹೋಗು ನನ್ನ ಹೆಸರು ಹೇಳು, ವಡಾಪಾವ್ ಕೊಡ್ತಾರೆ ನಿನಗೆ. ಓಕೆ, ವಡಾಪಾವ್ ಸೆಂಟರ್ಗಳು ಎಟ್ಟದಾವಲ್ಲ ಅಲ್ಲೆಲ್ಲ ಕಡೆ ಹೋಗು. ಓಕೆ, ಅಲ್ಲೆಲ್ಲ ಕಡೆ ಹೋಗು, ನನ್ನ ಹೆಸರು ಹೇಳು, 2 ವಡಾಪಾವ್ ತಿಂದು ಬಾ ನಿನಗೆ ಅಲ್ಲಿ ಊಟ ಗಿಟ್ಟು ಇರ್ಲಿಕ್ಕೆ. ಓಕೆ, ಅರ್ಥ ಮಾಡ್ಕೊ. ನೋಡು, ನಾವು ಉತ್ತರ ಕರ್ನಾಟಕದವ್ರು. ಒಬ್ಬರ ಹತ್ರ ದುಡ್ಡು ಇಸ್ಕೊಂಡು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡಕತ್ತಪ್ಪ ಅಂದ್ರೆ, ನಾಳೆ ನನ್ನ ಮನೇಲಿರ್ತಕ್ಕಂಥ ಹೆಣ್ಣು ಮಗಳನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿದಂಗೆ ಆಯ್ತು. ನಾನು ಇನ್ನೊಬ್ಬರಿಗೆ ನನ್ನ ಮಗಳನ್ನು ಇನ್ನೊಬ್ರಿಗೆ ಮಾರಾಟ ಮಾಡಿದಂಗೆ ಆಯ್ತವ ಅರ್ಧವ. ನೀನಂತೂ ಹೋರಾಟಗಾರ್ತಿಯಲ್ಲ, ನೀನು ಮಾರಾಟಗಾರ್ತಿ ಅದಿ ನೀನು. ಸೌಜನ್ಯ ಹೋರಾಟಗಾರರು ಅಸಲಿಯೋ ನಕಲಿಯೋ ತಂದು ವಿಡಿಯೋ ಮಾಡ್ತೀಯಲ್ಲ. ಅಸಲಿ ನಕಲಿ ಮಾಡಕ್ಕೆ ನೀ ಕೋಟಾ ನೋಡಿ ದಂಧೆ ಮಾಡಕತ್ತೀಯ. ಏನದ ನೀನು ಅವಕಾತ್ ಮಾತಾಡ್ತೀಯ ಹೇಳಿ ನೋಡೋಣ. ನೀನು ಕಮೆಂಟ್ ಮಾಡಬೇಕಾದ್ರೆ ಅದು ನಿನಗಾಗಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಬಂದು ಕಮೆಂಟ್ ಮಾಡಬೇಕಲ್ಲ. ಅಲ್ಲಿ ಸುಮಂತ್ನಿಗಾಗಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಬಂದು ಕಮೆಂಟ್ ಮಾಡ್ತೀಯ ಅಂದ್ರೆ ನಿನ್ನ ಉದ್ದೇಶ ಏನು? ಇದ್ರ ಹಿಂದೆ ಎಷ್ಟು ಜನ ಅದಾರ? ನನಗನ್ಸೋ ಮಟ್ಟಿಗೆ ನೀ SIT ಚೇರ್ಮನ್ ನೀನು ಆಗಬೇಕಾಗಿತ್ತು. ಮತ್ತು ಆ ವೈಸ್ ಚೇರ್ಮನ್ ಏನಪ್ಪ ಅಂದ್ರೆ ಸುಜಾತ ಭಟ್ನ ಕರ್ಕೊಂಡು ಹೋಗಿ ನೀವು SITನ ನಡೆಸ್ರಿ ಇಬ್ಬರು ಕೊಡ್ಕೊಂಡು. SITಯಿಂದ ಮಾಹಿತಿ ನನಗೆ ಬಂದದ, SITಯಿಂದ ಮಾಹಿತಿ ನನಗೆ ಬಂದದ ಅಂದ್ರೆ SIT ಮಂಜುನಾಥ ಅದಾನ, ಅವ್ನು ನಿನಗೆ ಏನಾರ ಮಾಹಿತಿ ಕೊಟ್ಟಿರ್ಬೇಕು. ಯಾಕಂದ್ರೆ ಮಂಜುನಾಥ್ನ ನಿಂದ ಆಮೇಲೆ ಶುಂಭ ಮತ್ತು ನಿಶುಂಭರ ಇದೆಲ್ಲ ಟೀಮ್ ಒಂದೇ ಅದಲ್ಲ ನಿಮ್ಮದು. ಸೊ ನಿನಗೆ ಮಾಹಿತಿ ಬಂದಿರಬೇಕು. ಬಾಂಬೆಗೆ ಹೊಂಟಿದೆ ನೀವು, ಶೆಟ್ಟಿ ಹ್ಯಾಂಗದ KGF ಪಿಕ್ಚರ್ ಭಾಳ ಸಲ ನೋಡಿದೆ ಏನಂತ ಮೇಡಮ್? ನೋಡಿದ್ದೀರಿ? ಬಾಂಬೆ ಶೆಟ್ಟಿಗೆ ಹೊಡ್ಯಾಕೆ ಹೊಂಟಿದ್ದೇನ? ಯಾವ ಶೆಟ್ಟಿಗೆ ಹೊಡೆದು ಏನು ಮಾಡಕ್ಕೆ ನೀನು? ಅಲ್ಲಿ ಶೆಟ್ಟಿಗೆ ಹೊಡೋ ಟೈಮ್ನಾಗ ನೀರಟ್ಟಿಗೆ ಆದ್ರೆ ಹೇಳು. ಅಲ್ಲಿ ಹುಡುಗರದಾರ ನೀರು ತಂದು ಕೊಡ್ತಾರೆ ನಿನಗೆ, ಹಸು ಆದ್ರೆ ಹೇಳು ವಡಾಪಾವ್ ತಂದು ಕೊಡ್ತಾರೆ. ಅದನ್ನು ಬಿಟ್ಟು ಅಲ್ಲಿ ಮಟನ್ನ ದುಡ್ಡು ಕೊಟ್ಟಿದ್ದಾನ, ಆ ದುಡ್ಡು ಕೊಟ್ಟನಂತ ಇಟ್ಕೋ. ನಿನಗೆ ಎಷ್ಟು ಬೇಕಾಗ್ಯದ ಇದರಲ್ಲಿ? ಎಷ್ಟು ಬೇಕು ದುಡ್ಡು? ನಿನ್ನಂಥವ್ರನ್ನ 10 ಮಂದಿನ ಸಾಕ್ತೇವೆ ನಮ್ಮ ಮನ್ಯಾಗ. ಓಕೆ, ಮಟ್ಟನ್ನ ಹತ್ರ ದುಡ್ಡು ತಗೊಂಡು ಜೀವನ ಮಾಡುವಷ್ಟು ಅಷ್ಟೊಂದು ಕೆಳಮಟ್ಟದ ವ್ಯಕ್ತಿ ನಾನಲ್ಲ. ಮತ್ತೊಂದು ಮಟ್ಟನವರು ಸಾಹೇಬರು ಸೌಜನ್ಯ ಹೋರಾಟದಲ್ಲಿ ದುಡ್ಡು ಅಂತಕ್ಕಂಥದ್ದು ಅವರ ಕಾಲ ಕಸಾದವ್ರಿಗೆ. ಓಕೆ,
ಇನ್ನೊಬ್ಬರ ಹತ್ರ ದುಡ್ಡು ತಗೊಂಡು ಮಟ್ಟಣ್ಣನವ್ರ ಸಾಹೇಬರು ಸೌಜನ್ಯ ಹೋರಾಟ ಏನಾದರೂ ಮಾಡೋದಾಗಿದ್ರ ಅಥವಾ ನನಗೆ ದುಡ್ಡು ಕೊಟ್ಟು ನನ್ನನ್ನು ಕರ್ಕೊಂಡು ಬಂದು ವಿಡಿಯೋ ಮಾಡೋದಕ್ಕೆ ನಾನೇನು ದೊಡ್ಡ ಮ್ಯಾಗಿಂದ ಬಿದ್ದೇನೋ? ಹಾಂ, ನನ್ನಂಥವ್ರು 1000 ಜನ ಅದರ ಮಟ್ಟಣ್ಣನವ್ರ ಹತ್ರ. ಓಕೆ, ನಮ್ಮ ಆರಾಧ್ಯ ದೈವರವರು, ದೊಡ್ಡ ಹೋರಾಟಗಾರ, ನಮ್ಮ ಉತ್ತರ ಕರ್ನಾಟಕದ ಹುಲಿ ಅದು. ಹಾಂ, ಆ ಹುಲಿ ನನಗೆ ರೊಕ್ಕ ಕೊಡ್ತದ? ಮತ್ತು ರೊಕ್ಕ ತೊಗೊಂಡು ನಾವು ಹೋಗ್ತೇನೆಂದ್ರೆ ನಾನಂದ್ರೆ ಮದ್ಬಾಷ್ ಹಡ್ಸಿಮ 4 ಸೊಳೆ ಮಗನ ಯಾವಿಲ್ಲ. ದುಡ್ಡು ಕೊಟ್ಟು ನಾವು ಹೋರಾಟ ಮಾಡಕ್ಕೆ ತೊಗೊಂಡು ಹೋರಾಟ ಮಾಡಕ್ಕೆ ಈ ಅಂಟ ಮೇಡಮ್ಗೆ ಏನಪ್ಪ ಅಂದ್ರೆ ಒಟ್ಟು ವಿಟಮಿನ್ ಎಮ್ಮದ ರೋಗ ಹತ್ತಿ ಬಿಟ್ಟದ್ರಿ. ಅದ ಕೊರತೆ ಇತ್ತು, ಅವರಿಗೆ ಕೊರತೆ ಇತ್ತು, ಅದ ರೋಗ ಆಗಿ ಮಾರ್ಪಾಡಾಗಿ ಬಿಡ್ತು. ವಿಟಮಿನ್ ಎಮ್ ಅನ್ನೋದು ರೋಗ ಆಯ್ತು ಅವ್ರಿಗೆ. ಸೊ ನನಗನ್ಸೋ ಮಟ್ಟಿಗೆ ಪಾಪ ಪಿಜ್ಜಾ ಬರ್ಗರ್ ತಿಂದು ಫ್ರಿಜ್ದಾಗಿಂದ ನೀರು ಕೊಡೋದ ಎಲ್ಲರಿಗೂ ರೋಗ ಬಂದ್ರೆ ಇದಕ್ಕೆ ಪಾಪ ವಿಟಮಿನ್ ಎಮ್ ಕೊರತೆಯಿಂದ ರೋಗ ಬಂದದ. ಮತ್ತು ಚಕ್ರವರ್ತಿಗೆ ದುಡ್ಡು ಕೊಟ್ಟಿದೆ ಅಂತಂದು ಅಲ್ಲಿ ಬಂದು ಕಮೆಂಟ್ ಮಾಡೋ ಉದ್ದೇಶ ಏನು ಗೊತ್ತೇನ್ರಿ? ಈ ಬಾಯಿದ ಉದ್ದೇಶ ಇಷ್ಟ ಅಲ್ಲ. ಹೀಗಾದ್ರೂ ಮಾಡಿ ಚಕ್ರವರ್ತಿದ ಏನು ವ್ಯೂಸ್ ಹೋಗ್ತಾವ, ಲೈಕ್ಸ್ ಬರ್ತಾವ, ಏನು ಸಬ್ಸ್ಕ್ರೈಬರ್ ಅದಾರ, ಚಕ್ರವರ್ತಿ ಬಗ್ಗೆ ಇರ್ತಕ್ಕಂಥ ಒಳ್ಳೆಯ ಭಾವನೆಯನ್ನು ಹೇಗಾದ್ರೂ ಮಾಡಿ ತೆಗೆದು ಹಾಕಬೇಕು ಅನ್ನೋ ಉದ್ದೇಶ ಅನಿತಾ ಮೇಡಮ್ದು. ಇದನ್ನು ನೀ ಅಷ್ಟೇ ಮಾಡಿಲ್ಲ, ನಿನ್ನ ಶುಂಭ ನಿಶುಂಭರು ಕೂಡ ಮಾಡಿದಾರ, ಗಿಳಿಯಾರು ಮಾಡ್ಯಾನ, ಅದ್ರ ಜೊತೆಗೆ ಕಿರಿಕೀರ್ತಿ ಮಾಡ್ಯಾನ. ಹಾಂ, ಈ ಎಲ್ಲರೂ ಇವರೆಲ್ಲ ಮಾಡಿಬಿಟ್ಟಾರ, ಮುಗಿದೋಗ್ಯದ. ಅವರೆಲ್ಲರೂ ಎಲ್ಲಿ ಹೋದ್ರಪ್ಪ ಅಂದ್ರೆ ಮೂಲೆ ಗುಂಪು ಆಗಿಬಿಟ್ರು. ಇನ್ನು ನೀವೊಂದು ತೊಡೆದಿಂದ ಮೂಲೆ ಗುಂಪು ಆಗೋ ಲೆಕ್ಕನಾಗ ನೀನು ಕೂಡ ಅದಿ. ನಾವೇನು ಮಾಡೋಂಗಿಲ್ಲ, ನಿಂದ ನೀನು ಆಗ್ತಿ. ಯಾವಾಗ ನೀ ಸುಜಾತ ಬಟನ್ ತೊಗೊಂಡು ನಿಮ್ಮ ಮನ್ಯಾಗ ಇಟ್ಕೊಂಡಿದ್ಯಲ್ಲ, ಇಬ್ಬರು ಏನಪ್ಪ ಅಂದ್ರೆ ಎರಡು ಮೆಂಟಲ್ ಗಿರಾಕಿ, ಎರಡು ಹುಚ್ಚಪ್ಯಾಲಿಗಳದಾವು. ಇವು ಎರಡು ಬಾಂಬೆಗೆ ಹೋಗಿ ಎಲ್ಲಿ ಹುಚ್ಚರಿದ್ದು ತಿರುಗಾಡ್ಕೊತ ಹೋಗ್ತಾ. ಆಮೇಲೆ ಅಲ್ಲೆಲ್ಲರ ಕಳ್ಕೊಂಡ್ರೆ ಫೋನ್ ಅದು ಹಚ್ಚಿ ನಂಗೆ ಬಂದು ಕರ್ಕೊಂಡು ಬರ್ತೇನೆ. ನೀನು ಯಾಕಂದ್ರೆ ನೀನು ಇಷ್ಟು ಇನ್ನೂ ಮತ್ತೆ ಸಂಭಾಷಣೆ ಮಾಡೋದದ, ನಿನ್ನ ಬಗ್ಗೆ ವಿಡಿಯೋದು ಮಾಡೋದದ. ಮುಂಬೈನಾಗ ನೀನು ಏನಾರ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಹೇಳು, ಫೋನ್ ಮಾಡು. ಓಕೆ, ನನಗೆಲ್ಲ ಡೈರೆಕ್ಷನ್ ಹೇಳ್ತೀನಿ. ಅದನ್ನು ಬಿಟ್ಟರು ರೊಕ್ಕ ಕೊಟ್ಟಾನ, ಅದು ಕೊಟ್ಟಾನ, ಇದು ಕೊಟ್ಟಾನ ಅಂತಂದು ಹೇಳ್ತಿಯಲ್ಲ. ನಿನಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ನೀನು ಸೌಜನ್ಯ ಹೋರಾಟದಾಗ ಬಂದಿದ್ದು ಅನ್ನೋದು ನನಗೆ ಗೊತ್ತದ. ಇಲ್ಲಿ ಬಂದು ನಿನಗೆ ಯಾವಾಗ ದುಡ್ಡು ಸಿಗಲಿಲ್ಲಲ್ಲ, ಇಲ್ಲಿ ದುಡ್ಡು ಇಲ್ಲ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ, ಅವಾಗ ಶುಂಭ ನಿಶುಂಭರ ಹುಂಡಿ ಆಸೆಗಾಗಿ ನೀ ಅಲ್ಲಿ ಹೋಗಿ ಬಿದ್ದು ಅನ್ನೋದು ನನಗೆ ಗೊತ್ತದ. ಈಗ ಸೌಜನ್ಯ ಹೋರಾಟಗಾರರು ನಕಲಿನೋ ಅಸಲಿನೋ ಅನ್ನೋದು ಮಾತಾಡಕತ್ತಿ. ನಿನಗೆ 2 ವರ್ಷ ಆಯಿತು ಇದರಲ್ಲಿ ಬಂದು ನೀನು ಧರ್ಮಸ್ಥಳ ಗ್ರಾಮದಲ್ಲಿ ನಿಮ್ಮ ಕುಟುಂಬಸ್ಥರದಾರ, ಮಟ್ಟಣ್ಣನವ್ರ ಬಗ್ಗೆ ಹೇಳಿದಾರ, ತಿಮ್ರೊಟ್ಟಿ ಬಗ್ಗೆ ಹೇಳಿದಾರ, ಜಯಂತಿನ ಬಗ್ಗೆ ನಿನಗೆ ಹೇಳಿದಾರ. ಸೌಜನ್ಯನನ್ನು ಯಾರು ರೇಪ್ ಮಾಡಿ ಅವಳ ಪ್ರೈವೇಟ್ ಪಾರ್ಟ್ನಲ್ಲಿ 5 ಇಂಚ್ ಮಣ್ಣು ಹಾಕ್ಯಾರ ಅನ್ನೋದು ನಿನಗೆ ಯಾರೂ ಹೇಳಿಲ್ಲ ಅನಿತಾ, ಯಾರೂ ಹೇಳಿಲ್ಲ. ವೇದವಲ್ಲಿ ಪದ್ಮಲತಾ ಆನೆಮಾವುತನ್ನು ಅವ್ರ ಕೊಲೆಗಳು ಹೆಂಗಾದೋ ಅನ್ನೋದು ನಿನಗೆ ಯಾರೂ ಹೇಳಲಿಲ್ಲ. ಹೇಳಿದ್ರೂ ಎಲ್ಲಿಯೂ ಹೇಳಂಗಿಲ್ಲ ನೀನು. ಯಾಕೆ ಹೇಳ? ನಿಮ್ಮ ಟೀಮ್ ಎಲ್ಲ ಒಂದು ನಿಮ್ಮ ಟೀಮ್ ಎಲ್ಲ ಏನಪ್ಪ ಅಂದ್ರೆ ಇದು ಹೇಳ್ತಿರೋ ಟೀಮ್ ಅದ ನಿಮ್ಮದು. ಓಕೆ, ನೀ ಹೇಳಬೇಕಾದ್ರೆ ನಮ್ಮ ಕಡೆ ರೋಡ್ ದಂಡಿ ಕುಣಿತಾರೆ. ಯಾಕಂದ್ರೆ ಸರ್ಕಾರ ನಮಗೆ ಟಾಯ್ಲೆಟ್ಗಳನ್ನ ಮಾಡ್ಕೊಂಡು ಕೊಟ್ಟಿರ್ಲಿನ ಎಷ್ಟು ಜನ ರೋಡ್ ಮ್ಯಾಗ ಕುಣ್ತಾರೆ. ಓಕೆ, ಆಮೇಲೆ ನೀವು ನಮ್ಮ ಕಡೆ ಹೇಳುಗಳು ಹೆಂಗಪ್ಪ ಅಂದ್ರೆ ಒಂಥರ ಇದು ಏನು ಮಾಡ್ತಾರೆ, ಸಜ್ಜಕ್ಕಿದ್ದಂಗೆ. ಆಮೇಲೆ ಒಂದೊಂದು ಟೈಪ್ ಹುಗ್ಗಿಗತೆ ಹೇಳಿರ್ತದೆ. ನಮ್ಮಲ್ಲಿ ಹುಗ್ಗಿ ಹೆಂಗೆ ಹಾಕ್ತಾರಲ್ಲ ಹಂಗೆ ಹಾಕ್ತಾರೆ. ಒಬ್ಬೊಬ್ರದ್ದು ಏನಪ್ಪ ಅಂದ್ರೆ ಕಾಮ್ನದು ಆಗಿರ್ತೈತಿಲ್ಲ, ಅವ್ರದ್ದೆಲ್ಲ ಶಿರಾ ಇದ್ದಂಗೆ ಇರ್ತದೆ. ಆಮೇಲೆ ಮತ್ತೊಬ್ರದ್ದು ಶಂಕರ್ ಪಾಳೆಗತೆ ಇರ್ತದೆ, ಆಮೇಲೆ ಮೋದಕ ಗತೆ ಇರ್ತದೆ. ಹೀಗೆಲ್ಲ ನಮ್ಮ ಕಡೆ ವೆರೈಟಿ ಹೇಳಿರ್ತದೆ. ನಿನಗೆ ಹೇಲು ಏನಾದರೂ ತಿನ್ನೋದು ಬೇಕಾದ್ರೆ ಬಂದುಬಿಡು, ನಮ್ಮ ಕಡೆ ಎಲ್ಲ ವೆರೈಟಿ ಹೇಲು ಸಿಗ್ತದೆ. ಅದನ್ನು ಬಿಟ್ಟು ಚಕ್ರವರ್ತಿ ದುಡ್ಡು ತೊಗೊಂಡಿದ್ದಾನೆ, ಮಟ್ಟನ್ನು ದುಡ್ಡು ಕೊಟ್ಟಿದ್ದಾನಂತಂದು ನನ್ನ ಬಗ್ಗೆ ಏನಾದರೂ ಇಂಥದ್ದೇನರೆ ಸುಳ್ಳು ಮಾತಾಡಕತ್ತಿದ್ದಂದ್ರೆ ನಾ ಏನು ನಿನ್ನ ಮ್ಯಾಗ ಆದ ಇದಂತ ಹೇಳಂಗಿಲ್ಲ. ನಾ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ. ಕೈಲಿ ಯಾರು ಆಗೋದಿಲ್ಲಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸುಳ್ಳು ಪಿತೂರಿ ಕೊಡೋದು, ಸುಳ್ಳು ಹೋಗಿ ಕೇಸ್ ಮಾಡೋದು, ಶುಂಭ ನಿಶುಂಭರ್ಗತೆ ಹಂಗೆ ನೀನು ಮಾಡು. ಓಕೆ, ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ